ಈ ಕೇಸ್ ವಿಚಾರದಲ್ಲಿ ಬಾಂಬ್ ಮಂಗಳೂರಿನ ಬಾಂಬ್ ಬ್ಲಾಸ್ಟ್, ಕುಕ್ಕರ್ ಬ್ಲಾಸ್ಟ್ ಕೂಡ ಇತ್ತು. ನನ್ನ ಜೊತೆಗೆ ನಮ್ಮ ಚಾನೆಲ್ ಮುಖ್ಯಸ್ಥರಾಗಿರುವಂತ HR ರಂಗನಾಥ್ ಸರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ಇದೊಂದೇ ಕಣ್ಣ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ನಮಸ್ತೆ ಸರ್. ಸರ್, ಇವತ್ತು ನಾಯಕರುಗಳು ಒಂದ್ ಕಡೆಗೆ ತನಿಖೆ ನಡೀತಾ ಇದೆ, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ, ಫೇರ್ ಅದು ಒಂದ್ ಕಡೆಗೆ. ಆದ್ರೆ ಇನ್ನೊಂದು ಕಡೆಗೆ ಇದು ಕ್ರಿಯೇಷನ್, ಇನ್ನೊಂದು ಕಡೆಗೆ ಬಿಜೆಪಿಯ ಕೈವಾಡ, ಇದು ಪುಲ್ವಾಮಾ ಆಗಿರ್ಲಿಲ್ವಾ, ಅವಾಗ ಏನ್ ಮಾಡ್ತಾ ಇದ್ರು, ಇಂತಹ ಹೇಳಿಕೆಗಳು ರಾಜಕಾರಣಿಗಳಿಂದ ಸಹಜವಾಗಿಯೇ ನಿರೀಕ್ಷೆ ಮಾಡುವಂತ ಪರಿಸ್ಥಿತಿಗೆ ಬಂದು ಬಿಟ್ಟಿದೀವಿ ಅಂತ ಅನಿಸ್ತಾ ಇದೆ. ನೀನೇನಾದ್ರೂ ಕನಸು ಕಂಡಿದ್ಯಮ್ಮ ಇಂಥ ಪಾಪಿಗಳಿಗೆ ಜನ್ಮ ಕೊಡ್ತೀನಿ ಅಂತ? ಸರ್, ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ನಡೆಯುವಾಗ ಸರ್ ಈ ರಾಜಕಾರಣಿಗಳನ್ನೆಲ್ಲ ಗಂಭೀರವಾಗಿ ತಗೊಳ್ಳೇಬಾರ್ದು. ಯಾಕೆ ಅಂದ್ರೆ ಯಾವಾಗ ಪುಲ್ವಾಮಾ ಅಟ್ಯಾಕ್ ಅನ್ನ ಸಸ್ಪೆಕ್ಟ್ ಮಾಡಕ್ ಸ್ಟಾರ್ಟ್ ಆಯ್ತು, ಅಲ್ಲಿಗೆ ಆಯಾ ರಾಜಕಾರಣಿಗಳ ಮನೋಸ್ಥಿತಿ ಏನಿದೆ ಅಂತ ಗೊತ್ತಾಗೋಗುತ್ತೆ. ಅರ್ಥ ಆಯ್ತಾ? ಇವತ್ತಿಗೂ ಪುಲ್ವಾಮಾನ ಅದು ಯಾರೋ ಮಾಡಿಸಿದ್ದಾರೆ ಅನ್ನೋದಾದ್ರೆ ಸಂಬಡಿ ಶುಡ್ ಹ್ಯಾವ್ ಗಾನ್ ಟು ಕೋರ್ಟ್. ಹೌದು, ಇಟ್ಸ್ ಎ ಸೀರಿಯಸ್ ಮ್ಯಾಟರ್. ಅದು ತಮಾಷೆ ಅಲ್ಲ. ಇದು ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋ ವ್ಯವಹಾರ ಇದು. ಹಂಗಾಗಿ ನಾವು ಈ ಟೆರರಿಸ್ಟ್ ಆಕ್ಟಿವಿಟಿ ಅಥವಾ ಈ ತರ ಬಾಂಬ್ ಬ್ಲಾಸ್ಟ್ ಗಳಿಗೆ ಬಂದಾಗ ಇವ್ರುಗಳ ಮಾತನ್ನು ಗಂಭೀರವಾಗಿ ತಗೊಳ್ಳಲೇಬಾರದು. ಫಸ್ಟ್ ಆಫ್ ಆಲ್, ಬಟ್ ಒಬ್ಬ ಸಚಿವರಾಗಿರುವಂತವ್ರು ಕ್ರಿಯೇಷನ್ ಅನ್ನುವಂತ ಶಬ್ದವನ್ನ ಬಳಕೆ ಮಾಡ್ತಾರಲ್ಲ, ಈ ಸ್ಫೋಟ ಆಗಿರೋದನ್ನ ಏನ್ ಹೇಳೋಣ ಸರ್? ಅವ್ರನ್ನ ಸಚಿವರಾದ ತಕ್ಷಣ ಅವರ ಬುದ್ಧಿನಲ್ಲಿ 10 ಡಿಗ್ರಿ ಎಕ್ಸಸ್ ನಾಲೆಡ್ಜ್ ಬಂದಿದೆ ಅಂತ ನೀವ್ ಯಾಕೆ ಅನ್ಕೋಬೇಕು? ಬಟ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಾರಲ್ವಾ ಸರ್? ಈ ಜವಾಬ್ದಾರಿ ಸ್ಥಾನ ಅಷ್ಟೇ. ಮನುಷ್ಯ ಮತ್ತು ದೇಹ ಮತ್ತು ಮೆದುಳು ಅದೇ ಅಲ್ವಾ? ಎಕ್ಸಾಕ್ಟ್ಲಿ. ಮಂತ್ರಿ ಆದ ಕೂಡಲೇ ಬುದ್ಧಿವಂತರಾಗ್ಬಿಡಲ್ವಲ್ಲ ಯಾರುವೆ. ಅವರ ರಾಜಕಾರಣದ ಜೀನ್ ಏನಿದೆ ಮತ್ತೆ ರಕ್ತ ಏನಿದೆ ಅದೆಲ್ಲ ಹೋಗತ್ತದು. ಹಂಗಾಗಿ ನೀವು ಮಂತ್ರಿ ಹೇಳ್ಬಿಟ್ರು ಅಂದ ತಕ್ಷಣ ಏನಕ್ಕೆ ಟೆನ್ಷನ್ ಮಾಡ್ಕೋತೀರಿ? ಹೇಳಿ ಬಿಡಿ, ಮಂತ್ರಿ ಆದ್ರೆ ಏನೀಗ? ಜನರಲ್ಲಿರುವಂತಹ ಒಂದು ನಾವು ನಿಮ್ ಜೊತೆಗೆ ಇದೀವಿ ಅಂತ ಸರ್ಕಾರದವ್ರು ಹೇಳ್ಬೇಕು. ಒಂದನ್ ಜ್ಞಾಪಕ ಇಟ್ಕೊಳ್ಳಿ ಅರುಣ್, ಜನ ಇಂತ ಘಟನೆಗಳನ್ನ ಹೇಗೆ ಸ್ವೀಕಾರ ಮಾಡ್ಕೋಬೇಕೋ ಹಂಗ್ ಮಾಡ್ಕೋತಾರೆ. ಇದೆಲ್ಲದಕ್ಕೂ ಬಹಳ ಇಂಪಾರ್ಟೆಂಟ್ ಇರೋದು ಈ ಬೆಂಗಳೂರು ಕೇಸಲ್ಲಿ, ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ನಮಗ್ ಬೇಕಾಗಿರೋದು ಅಕ್ಯೂಸ್ಡ್ ಯಾರು ಅನ್ನೋದಷ್ಟೇ ಬೇಕಾಗಿರೋದು. ಎಕ್ಸಾಕ್ಟ್ಲಿ, ಹೌದು. ನಮಗ್ ಅಕ್ಯೂಸ್ಡ್ ಯಾರು ಅಂದ ಮೇಲೆ ಯಾರ್ಯಾರು ನಾಲಿಗೆಯನ್ನ ಉದ್ದ ಬಿಟ್ಟಿರ್ತಾರೆ ಅದನ್ನ ಕತ್ತರಿಸುವ ಕೆಲಸ ಪ್ರಾರಂಭ ಮಾಡಬಹುದು. ಅಕ್ಯೂಸ್ಡ್ ಯಾರು ಅಂತ ಗೊತ್ತಾಗಕ್ ಮೊದಲು ನಾವು ಕೂಡ ಅವ್ರ ತರನೇ ನಾಲಿಗೆ ಉದ್ದ ಮಾಡಿದ್ರೆ ಪ್ರಯೋಜನ ಇಲ್ಲ. ಹೌದು, ಆಗ ನಮಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ. ಎಕ್ಸಾಕ್ಟ್ಲಿ, ಹೌದು. ಹಾಗಾಗಿ ಲೆಟ್ ದಿ ಅಕ್ಯೂಸ್ಡ್ ಯಾರು ಅಂತ ಬರ್ಲಿ, ಅಥವಾ ಅವನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಗೊತ್ತಾಗ್ಲಿ. ಆ ನಂತರ ಲೆಟ್ ಅಸ್ ಟಾಕ್. ಅದ್ ಯಾರ್ಯಾರು ಮಾತಾಡಿದ್ದಾರೆ ಅವ್ರಿಗೆ ಅವ್ರವ್ರ ನಾಲಿಗೆ ಮೇಲಿರೋ ಹುಣ್ಣುಗಳು ಏನೇನು ಅಂತ ತೆಗೆದು ನೋಡೋಣ. ಬಟ್ ಇದರಲ್ಲಿ ಸಾರಿ, ಮತ್ತೆ ಅದನ್ನೇ ಕೇಳ್ತಾ ಇದ್ದೀನಿ ಸರ್. ಬೆಂಗಳೂರು ಬ್ರ್ಯಾಂಡ್ ಹಾಳಾಗತ್ತೆ ಅನ್ನುವಂಥದ್ದನ್ನ ಹಾಳು ಮಾಡಕ್ ನಿಂತಿದ್ದಾರೆ ವಿಪಕ್ಷಗಳು ಅನ್ನುವಂಥದ್ದನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ, ಈ ಬ್ಲಾಸ್ಟ್ ನಿಂದಾಗಿ. ಒಂದು ಹೇಳ್ಬಿಡ್ತೀನಿ ಅರುಣ್, ಎಲ್ಲರಿಗೂ ಚೇತರಿಸಿಕೊಳ್ಳುವ ಶಕ್ತಿ ಇರುತ್ತೆ. ಆದ್ರೆ ಹಾಗೆಂದ ಮಾತ್ರಕ್ಕೆ ಇಂತಹ ಘಟನೆಗಳನ್ನ ಕೇವಲವಾಗಿ ತೆಗೆದುಕೊಳ್ಳೋದನ್ನ ನಿಲ್ಲಿಸ್ಬಿಡ್ಬೇಕು. ಒಂದು ಘಟನೆಯಿಂದ ಒಂದು ನಗರದ ಇಡೀ ಬ್ರ್ಯಾಂಡ್ ಹಾಳಾಗತ್ತೆ ಅಂತಾನೂ ಇಲ್ಲ, ಅಥವಾ ಯಾವುದೇ ಘಟನೆ ಆಗದಿದ್ರೂ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಕಂಗೊಳಿಸತ್ತೆ ಅಂತಾನೂ ಇಲ್ಲ. ಯಾವುದೇ ಟೆರರಿಸ್ಟ್ ಘಟನೆ ನಡೀದೇ ಇದ್ರೂ ನಿಮ್ಮ ಹತ್ರ ಪವರ್ ಇಲ್ಲದೆ ಇದ್ರೆ, ನೀರ್ ಇಲ್ಲದೆ ಇದ್ರೆ, ಟ್ರಾಫಿಕ್ ಮ್ಯಾನೇಜ್ ಮಾಡಕ್ಕಾಗದೆ ಇದ್ರೆ ಆಗ್ಲೂ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಇರಲ್ಲ. ಹೌದು. ಬರೀ ಟೆರರಿಸ್ಟ್ ಆಕ್ಟಿವಿಟಿ ಬ್ಯಾಂಗ್ಳೂರ್ ಅಲ್ಲ, ಬರೀ ಕಾನೂನು ಸುವ್ಯವಸ್ಥೆಯು ಬ್ರ್ಯಾಂಡ್ ಬ್ಯಾಂಗ್ಳೂರು, ಬ್ರ್ಯಾಂಡ್ ಕಲ್ಕತ್ತಾ, ಬ್ರ್ಯಾಂಡ್ ಮುಂಬೈ, ಬ್ರ್ಯಾಂಡ್ ಡೆಲ್ಲಿಯ ಒಂದು ಭಾಗ ಅಷ್ಟೇ. ಹಾಗಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದೊಂದರಿಂದ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹಾಳಾಗ್ಬಿಡುತ್ತೆ ಅಂತಂದ್ರೆ ಅಲ್ಲ. ಹಾಗೆ ಪೂರಕವಾಗಿದ್ದಾಗ ಒಂದು ಬ್ರ್ಯಾಂಡ್ ಬಿಲ್ಡ್ ಆಗೋದು. ಬಿಸ್ಕೆಟ್ ಅನ್ನ ಸೈಜ್ ದೊಡ್ಡದ್ ಮಾಡ್ಬಿಟ್ಟು ಬಾಯಿಗೆ ಬಂದಂಗೆ ಕೆಟ್ಟದಾಗ ಕ್ವಾಲಿಟಿ ಕೊಟ್ರೆ ಯಾರು ತಗೊಂಡ್ಬಿಡಲ್ಲ ದೊಡ್ಡ ಬ್ರ್ಯಾಂಡ್ ಅಂತ. ಹಾಗಾಗಿ ಆ ರಾಜಕಾರಣಿಗಳಿಗೆ ತಮಗೆ ಬೇಕಾದ ರೀತಿ ಅದನ್ನ ತಿರುಗಿಸ್ಕೊತಾರೆ. ಈಗ ಇದೇ ಡೆಪ್ಯೂಟಿ ಚೀಫ್ ಟಕ್ ಅಂತ ಒಂದು ಡಿಸಿಷನ್ ಬರ್ಲಿಲ್ವಾ ಅವರು? ಮಂಗಳೂರು ಕೇಸ್ ವಿಚಾರ ಅವತ್ತು ಅವ್ರೇನು ಇನ್ವೆಸ್ಟಿಗೇಷನ್ ಆಫೀಸರ್ ಆದ್ರದ್ದು ಮಂಗಳೂರು ಕೇಸ್ ವಿಚಾರದಲ್ಲಿ
ಮಂಗಳೂರು ಕೇಸಲ್ಲಿ. ಅದೇ ರೀತಿ ಈಗ ನೀವು ಅವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ಬೋದು ಅಂದ್ರೆ ಇವತ್ತು ಬೇರೆ ಪ್ರತಿಪಕ್ಷದವರು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ತಾರೆ. ಸಹಜ, ಹೌದು. ಬಟ್ ನೀವು ಅವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ಲಿಲ್ವಲ್ಲ. ಅಮಾಯಕರು ಅನ್ನೋ ಶಬ್ದ ಬಳಕೆ ಮಾಡಿ ಅಷ್ಟೇ. ಓಕೆ, ಈ ಬಿಜೆಪಿ ಕೈವಾಡ ಅನ್ನುವಂತ ಹೇಳಿಕೆಗೆ ಸರ್, ಬಿಜೆಪಿ ಕೈವಾಡ ಅಂತ ಹೇಳಿಕೆ ಕೊಟ್ಟಿದ್ರೆ ಅದನ್ನ ಬಿಜೆಪಿಯವರು ಕಾನೂನಾತ್ಮಕವಾಗಿ ಎದುರಿಸಬೇಕು. ಅದು ಅವರ ಪಕ್ಷದ ಬ್ರ್ಯಾಂಡಿನ ವಿಚಾರ. ಓಕೆ, ಜನ ನಂಬೋದು ಬಿಡೋದು ಆಮೇಲಿನ ಕತೆ. ಅದನ್ನ ಬಿಜೆಪಿ ಅವರೇ ಎದುರಿಸಬೇಕು. ಹೇಳಿಕೆ ಕೊಟ್ಟವ್ರನ್ನ ಎಳ್ಕೊಂಡ್ಬರ್ಬೇಕು ಕಾನೂನಿನ ಕಟಕಟೆ ಒಳಕ್ಕೆ, ಅಷ್ಟೇ. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಒಂದ್ ಕಡೆಗೆ FSL ಗೆ ಕಳಿಸಿರುವಂತ ರಿಪೋರ್ಟ್ ಆ ಕಡೆಗಿಂದ ಬರ್ತಾ ಇಲ್ಲ ಸರ್. ಈ ಕಡೆಯಿಂದ ಸಚಿವರುಗಳು ಹೇಳಿಕೆಗಳನ್ನ ಬಾಂಬ್ ಬ್ಲಾಸ್ಟ್ ಬಗ್ಗೆ ಕೊಡ್ತಾ ಇದ್ದಾರೆ. ಸರ್ಕಾರದ ಜವಾಬ್ದಾರಿ ಈಗ ಅತಿ ಹೆಚ್ಚಾಗಿ ಎರಡೂ ವಿಚಾರದಲ್ಲೂ ಇದೆಯಾ ಸರ್, ಅತಿ ದೊಡ್ಡದಾಗಿರೋದು? ಜವಾಬ್ದಾರಿ ಇಲ್ಲದಿದ್ದರೆ ಅದು ಸರ್ಕಾರವೇ ಅಲ್ವಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ಸಿದ್ಧಾಂತವನ್ನು ಮತ್ತು ಮತಬೇಟೆಗೋಸ್ಕರ, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಗಳು ಈ ರೀತಿ ನಡ್ಕೊಳ್ಳೋದು ಬಹಳ ಕಾಮನ್ ಆಗೋಗಿದೆ. ಹಾಗಾಗಿ ಲೆಟ್ ಅಸ್ ನಾಟ್ ವರಿ ಅಬೌಟ್ ಇಟ್. ಅಲ್ಲ, ನೀವು ಕಾನ್ಸಂಟ್ರೇಟ್. ಸಾರಿ ಸರ್, ಇಂಟರ್ವ್ಯೂನ ಆಗ್ತಾ ಇದ್ದೀನಿ. ನೀವು ಸುಮಾರು ವರ್ಷಗಳಿಂದ 20-25 ವರ್ಷಗಳಿಂದ ನೀವು ಕ್ರೈಮ್ ಇದರಲ್ಲಿ ರಿಪೋರ್ಟಿಂಗ್ ಆಗಿ ವರ್ಕ್ ಮಾಡಿದ್ರಿ ಸರ್. ನಿಮ್ಮ ಅನುಭವದಲ್ಲಿ FSL ಗೆ ಇಷ್ಟೊಂದು ದಿನಗಳು ಬೇಕಾ ಸರ್ ಈ ವರದಿಯನ್ನ ಕೊಡೋಕೆ? ಆಡಿಯೋಗೆ ಬೇಕಾಗಿಲ್ಲ ಸರ್. ಆಡಿಯೋ ಪಾಕಿಸ್ತಾನ್ ಜಿಂದಾಬಾದ್ ಇದೆಯಲ್ಲ ಸರ್, ಅದಕ್ಕೆ ಬೇಕಾಗಿಲ್ಲ, ಯಾವುದೇ ಬೇಕಾಗಿಲ್ಲ ಅದಕ್ಕೆ. ಸರ್, ಹಾರ್ಡ್ಲಿ 1 ಡೇ ಅಂತ ಅನ್ಸುತ್ತೆ, ಅಷ್ಟು ಟೈಮ್ ತಗೊಳ್ಳಿಕ್ಕೆ. ಮ್ಯಾಕ್ಸಿಮಮ್ 2 ದಿನ ಅಷ್ಟೇ. ನಿಮ್ಗೆ ಕಾಂಪ್ಲಿಕೇಟೆಡ್ ಆಗಿದೆ ಅಂದ್ರೆ ಎಸ್, ಆಡಿಯೋಗೆ ನಾನು ಇದೆಯಾ ಇಲ್ವಾ ಅನ್ನಕ್ಕೆ, ಆಮೇಲೆ ಸ್ಯಾಂಪಲ್ ಟೆಸ್ಟಿಂಗು ಮ್ಯಾಚಿಂಗ್ ಎಲ್ಲ ಬೇರೆ ಬೇರೆ ವಿಚಾರ. ಓಕೆ, ಆಡಿಯೋಗೆ ಬೇಕಾಗಿಲ್ಲ ಅಷ್ಟು ದಿನ. ಓಕೆ. ಈಗ ಇಲ್ಲಿ FSL ತರ ಅಲ್ಲ. ಇಲ್ಲಿ ಈಗ ನಾಳೆ ಬಾಂಬ್ ಬ್ಲಾಸ್ಟ್ ಇಂದ ತಗೊಂಡೋದಾಗ ಅದು ಕೆಮಿಕಲ್ ಅನಾಲಿಸಿಸ್ ಆಗಬೇಕು, ಏನೇನ್ ಯೂಸ್ ಮಾಡಿದ್ದಾರೆ ಅಂತ ನೋಡಬೇಕು, ಎಲ್ಲ ಇರುತ್ತೆ ಅದರಲ್ಲಿ. ಈ ಆಡಿಯೋಗೆ ಯಾವ ಬೇಕಾಗೂ ಇಲ್ಲ. ಇವತ್ತಿರೋ ಟೆಕ್ನಾಲಜಿಗೆ ಯಾವುದು ಬೇಕಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.